ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಧರ್ಮರಾಜನ ನಿರ್ವೇದ ವಾಕ್ಯಗಳು, ವ್ಯಾಸ ಮಹರ್ಷಿಯ ಸಮಾಧಾನೋಕ್ತಿಗಳು ಎಂಬ 26ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧರ್ಮರಾಜನು ವ್ಯಾಸ ಮಹರ್ಷಿಯನ್ನು ಕುರಿತು, ಓ ಮಹಾತ್ಮ, ನಾನು ಹೇಗೆ ಸಹಿಸಲಿ? ವೀರ ಬಾಲನಾದ ಅಭಿಮನ್ಯುವು ಹತನಾದನು. ದ್ರೌಪದಿಯ 5 ಮಂದಿ ಮಕ್ಕಳು ಸತ್ತರು. ದೃಷ್ಟದ್ಯುಮ್ನನು, ವಿರಾಟನು, ದೃಪದನು, ಧರ್ಮಜ್ಞನಾದ ವೃಷಸೇನನು, ದೃಷ್ಟಕೇತು ಮೊದಲಾದ ನಾನಾ ದೇಶದ ರಾಜರು ಇವರೆಲ್ಲರೂ ಸತ್ತರು. ಇವರ ಸಾವಿಗೆಲ್ಲ ನಾನೇ ಮೂಲ ಕಾರಣನಾದೆನು. ಹೀಗೆ ರಾಜ್ಯಾತುರದಿಂದ ಬಂಧುಗಳನ್ನೆಲ್ಲ ಕೊಲ್ಲಿಸಿದ ನನಗೆ ಆ ಶೋಕವು ಹೇಗೆ ತಾನೇ ಬಿಟ್ಟು ಹೋಗುವುದು? ರಾಜ್ಯದಾಸೆಯಿಂದ ಅತಿ ಕ್ರೂರನಾಗಿ ನಿಜ ವಂಶವನ್ನೇ ನಿರ್ಮೂಲ ಮಾಡಿದ ನಾನು ಹೇಗೆ ತಾನೇ ಆ ದುಃಖವನ್ನೆಲ್ಲ ಸಹಿಸಲಿ? ಬಾಲ್ಯದಿಂದ ಯಾವನ ತೊಡೆಯಲ್ಲಿ ನಾನು ಹೊರಳಾಡುತ್ತಾ ಆಟವಾಡಿದೆನೋ ಅಂತಹ ಭೀಷ್ಮನನ್ನು ಕೊಲ್ಲಿಸಿದೆನು. ನನಗಾಗಿಯೇ ಅಲ್ಲವೇ ಅರ್ಜುನನು ಅವನನ್ನು ಕೊಲ್ಲಿಸುವುದಕ್ಕಾಗಿ ಶಿಖಂಡಿಯನ್ನು ಮುಂದೆ ನಿಲ್ಲಿಸಿದನು. ಮಹಾತ್ಮನಾದ ಭೀಷ್ಮನು ಸುಮ್ಮನೆ ನಿಂತು ಆ ಶಿಖಂಡಿಯನ್ನು ನೋಡುತ್ತಿರುವಾಗ ಅರ್ಜುನನು ವಜ್ರ ಸಮಾನಗಳಾದ ಬಾಣಗಳಿಂದ ಹೊಡೆದನು. ಅವನು ಬಾಣಗಳಿಂದ ಆ ಅರ್ಜುನನ ಬಾಣಗಳಿಂದ ನೊಂದು ಕೆಳಗೆ ಬೀಳುವಾಗಲೂ ಆ ಬಾಣಗಳು ಅವನ ಮೈಯಲ್ಲಿ ಪರಂಪರೆಯಾಗಿ ಬಂದು ನಾಟುತ್ತಿರುವಾಗಲೂ ಅವನನ್ನು ನೋಡುತ್ತಿದ್ದ ನನ್ನ ಮನಸ್ಸು ವ್ಯಥೆಯಿಂದ ತಪಿಸುತ್ತಿದ್ದಿತು. ಶತ್ರುಗಳನ್ನೆಲ್ಲ ತನ್ನ ಪರಾಕ್ರಮದಿಂದ ಕಲಗಿಸುತ್ತಿದ್ದ ಆ ಭೀಷ್ಮನು ಪರ್ವತ ಶಿಖರದಂತಿದ್ದ ರಥದಿಂದ ಕೆಳಕ್ಕೆ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಬಿದ್ದುದನ್ನು ನೋಡಿದಾಗ ನನ್ನ ಮನಸ್ಸು ತತ್ತಳಿಸಿ ಹೋಯಿತು. ಯಾವನು ಕುರುಕ್ಷೇತ್ರದಲ್ಲಿ ಪರಶುರಾಮನೊಡನೆ ಅನೇಕ ದಿನಗಳು ಯುದ್ಧ ಮಾಡಿದನೋ, ಯಾವನು ಕಾಡಿನಲ್ಲಿ ಕನ್ಯಾ ಸ್ವಯಂವರಕ್ಕಾಗಿ ಸೇರಿದ್ದ ಅನೇಕ ರಾಜರನ್ನು ಕ್ಷಮಿಸಿ, ಬಹುಶಃ ಇದು ಯಾವನು ಕಾಶಿಯಲ್ಲಿ ಕನ್ಯಾ ಸ್ವಯಂವರಕ್ಕಾಗಿ ಸೇರಿದ್ದ ಅನೇಕ ರಾಜರನ್ನು ಏಕರಥನಾಗಿ ಜಯಿಸಿ ಓಡಿಸಿದನು, ಯಾವನು ಲೋಕಕ್ಕೆಲ್ಲ ದುರ್ಜಯನಾದ ಉಗ್ರಾಯುಧನೆಂಬ ಚಕ್ರವರ್ತಿಯನ್ನು ತನ್ನ ಶಸ್ತ್ರ ಜ್ವಾಲೆಯಿಂದ ದಹಿಸಿದನು, ಅಂತಹ ಮಹಾತ್ಮನಾದ ಭೀಷ್ಮನನ್ನೇ ನಾನು ತಂತ್ರದಿಂದ ಯುದ್ಧದಲ್ಲಿ ಕೊಲ್ಲಿಸಿದನು. ತನಗೆ ಶಿಖಂಡಿಯು ಮೃತ್ಯುವೆಂಬುದನ್ನು ತಿಳಿದು ಆ ಮಹಾತ್ಮನು ತನ್ನ ಪ್ರತಿಜ್ಞೆಯನ್ನು ಬಿಡಲಾರದೆ ಅವನ ಮೇಲೆ ಕೈಯೆತ್ತದೆ ಸುಮ್ಮನೆ ನಿಂತಿದ್ದಾಗ ಅರ್ಜುನನು ಅವನ ಮೇಲೆ ಬಾಣಗಳನ್ನು ಬಿಟ್ಟನು. ಓ ಮುನೀಂದ್ರ, ಅವನು ಬಾಣಗಳಿಂದ ಗಾಯಪಟ್ಟು ರಕ್ತಸ್ರಾವದೊಡನೆ ಕೆಳಗೆ ಬೀಳುತ್ತಿದ್ದುದನ್ನು ನೋಡಿದಾಗಲೇ ನನ್ನ ಮನಸ್ಸಿಗೆ ತೀವ್ರ ಜ್ವರವು ಆವರಿಸಿತು. ಯಾವನು ನಮ್ಮನ್ನೆಲ್ಲ ಬಾಲ್ಯದಿಂದ ಬೆಳೆಸಿ ರಕ್ಷಿಸುತ್ತಿದ್ದನೋ ಅಂತಹವನನ್ನು ಕೊಲ್ಲಿಸಿದನಲ್ಲವೇ? ಅಲ್ಪ ಕಾಲದ ರಾಜ್ಯದಾಸೆಗಾಗಿ ಬುದ್ಧಿಗೆಟ್ಟು ನಾನು ಪಿತೃಘಾತುಕನೆನಿಸಿಕೊಂಡೆನು. ಅದು ಹಾಗಿರಲಿ. ಆ ದ್ರೋಣನು ನಮ್ಮೆಲ್ಲರಿಗೂ ಆಚಾರ್ಯನು, ಧನುರ್ಧರಾಗ್ರೇಸರನು, ಸಕಲ ರಾಜ ಪೂಜಿತನು. ಅಂತಹವನನ್ನು ಯುದ್ಧದಲ್ಲಿ ಕೊಲ್ಲಿಸುವುದಕ್ಕಾಗಿ ಪಾಪಿಯಾದ ನಾನು ಅವನ ಮಗನ ವಿಷಯವಾಗಿ ಸುಳ್ಳಾಡಿದೆನು. ಆಗಲೂ ಆಚಾರ್ಯನಾದ ಅವನು ನನ್ನನ್ನು ಕುರಿತು, ಧರ್ಮರಾಜ, ನನ್ನ ಮಗನು ಬದುಕಿರುವನೇ ಇಲ್ಲವೇ? ನಿಜವಾಗಿ ಹೇಳು ಎಂದು ದೈನ್ಯದಿಂದ ಕೇಳಿದ ಪ್ರಶ್ನೆಯು ನನ್ನ ಅವಯವಗಳನ್ನು ದಹಿಸುತ್ತಿದೆ. ನಾನು ಸತ್ಯವನ್ನೇ ಹೇಳತಕ್ಕವನೆಂದು ನಂಬಿ ಆ ಬ್ರಾಹ್ಮಣನು ನನ್ನನ್ನು ಪ್ರಶ್ನೆ ಮಾಡಿದಾಗಲೂ ನಾನು ಸುಳ್ಳನ್ನೇ ಆಡಿದಂತಾಯಿತು. ಸತ್ಯವೆಂಬ ಕವಚವನ್ನು ಮಾತ್ರ ಮೇಲೆ ಹೊದೆದುಕೊಂಡು ಪಾಪಿಯಾದ ನಾನು ರಾಜ್ಯದಾಸೆಯಿಂದ ಅಶ್ವತ್ಥಾಮವೆಂಬ ಆನೆಯು ಸತ್ತುದನ್ನು ತಿಳಿಸುವ ನೆವದಲ್ಲಿ ಆನೆ ಎಂಬ ಮಾತನ್ನು ಮರೆಸಿ ಅಶ್ವತ್ಥಾಮ ಹತಃ ಎಂದು ಅಸತ್ಯವನ್ನು ನುಡಿದು ಅವನನ್ನು ವಂಚಿಸಿದೆನು. ಹೀಗೆ ಮಾಡಬಾರದ ಕಾರ್ಯವನ್ನು ಮಾಡಿದ ನಾನು ಎಂತಹ ನರಕಕ್ಕೆ ಹೋಗಬೇಕೋ ತಿಳಿಯದು. ಇದಲ್ಲದೆ ಒಡಹುಟ್ಟಿದ ಅಣ್ಣನಾದ ಆ ಕರ್ಣನನ್ನೇ ಕೊಲ್ಲಿಸಿದ ನನಗಿಂತಲೂ ಪಾಪಿ ಯಾರುಂಟು? ಪರ್ವತದಲ್ಲಿರುವ ಸಿಂಹದಂತೆ ಅರ್ಜುನನ ಕುಮಾರನಾಗಿ ಹುಟ್ಟಿದ ಆ ಅಭಿಮನ್ಯುವನ್ನು ದ್ರೋಣನ ಸೇನಾವ್ಯೂಹದೊಳಗೆ ಪ್ರವೇಶಿಸುವಂತೆ ಮಾಡಿದ ಪಾಪಿಯು ನಾನೇ. ಅದು ಮೊದಲು ಭ್ರೂಣ ಹತ್ಯೆ ಮಾಡಿದ ಮಹಾಪಾಪಿಯಂತೆ ನಾನು ಕೃಷ್ಣಾರ್ಜುನರನ್ನು ತಲೆ ಎತ್ತಿ ನೋಡುವುದಕ್ಕೂ ಲಜ್ಜೆ ಪಡುವಂತಾಗಿದೆ. 5 ಪರ್ವತಗಳನ್ನು ಕಳೆದುಕೊಂಡ ಭೂದೇವಿಯಂತೆ ಆ ದ್ರೌಪದಿಯು ತನ್ನ 5 ಮಕ್ಕಳನ್ನು ಏಕಕಾಲದಲ್ಲಿ ಕಳೆದುಕೊಂಡುದನ್ನು ನೆನೆಸಿಕೊಂಡಾಗ ನನ್ನ ಮನಸ್ಸು ತಪಿಸಿ ತತ್ತಳಿಸುತ್ತಿರುವುದು. ಓ ಮಹಾತ್ಮ, ಹೀಗೆ ಲೋಕಕ್ಕೆಲ್ಲ ನಾಶವನ್ನುಂಟು ಮಾಡಿದ ನಾನು ಮಹಾಪಾಪಿ. ಇನ್ನು ನಾನು ಬದುಕಿರಬಾರದು. ನಾನು ಇಲ್ಲಿ ಕುಳಿತಿದ್ದ ಹಾಗೆಯೇ ಈ ದೇಹವನ್ನು ಕಳೆದುಕೊಳ್ಳುವೆನು. ಮಹನೀಯರನ್ನೆಲ್ಲ ಕೊಲ್ಲಿಸಿದ ನಾನು ಮುಂದಿನ ಜನ್ಮದಲ್ಲಿಯಾದರೂ ಕುಲಘಾತುಕನಾಗಿ ಹುಟ್ಟದಿರುವುದಕ್ಕಾಗಿ ಈಗಲೇ ಪ್ರಾಯೋಪವೇಶವನ್ನು ಹಿಡಿಯುವೆನು. ಓ ಮಹರ್ಷಿಗಳಿರ,
ಇನ್ನು ನಾನು ಭುಜಿಸುವುದಿಲ್ಲ, ಜಲಪಾನವನ್ನು ಮಾಡುವುದಿಲ್ಲ. ಹೀಗೆಯೇ ನನ್ನ ಪ್ರಾಣಗಳನ್ನು ನೀಗಿಸಿಕೊಳ್ಳುವೆನು. ಇನ್ನು ನೀವೆಲ್ಲರೂ ನಿಮ್ಮ ಇಚ್ಛೆಗಿದ್ದಂತೆ ಹೋಗಬಹುದು. ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ಳುವೆನು. ನನಗೆ ಅನುಮತಿಯನ್ನು ಕೊಟ್ಟು ನೀವು ಹೊರಡಿರಿ. ಈ ಪಾಪಿ ಶರೀರವನ್ನು ಇಲ್ಲಿಯೇ ನೀಗುವೆನು ಎಂದನು. ಹೀಗೆ ಬಂಧು ವ್ಯಸನದಿಂದ ಕೊರಗುತ್ತಿರುವ ಧರ್ಮರಾಜನನ್ನು ನೋಡಿ ವ್ಯಾಸನು, ಯುಧಿಷ್ಠಿರ, ಅದು ಹಾಗಲ್ಲ. ನೀನು ಹೀಗೆ ಮಿತಿಮೀರಿ ಶೋಕ ಪಡುವುದು ಉಚಿತವಲ್ಲ. ಇವೆಲ್ಲ ದೈವಾಧೀನವೆಂದು ಮೊದಲೇ ನಾನು ತಿಳಿಸಿರುವೆನು. ಮತ್ತೊಮ್ಮೆ ಅದನ್ನೇ ಹೇಳುವೆನು. ಲೋಕದಲ್ಲಿ ಹುಟ್ಟಿದ ಪ್ರಾಣಿಗಳಿಗೆ ಸಂಯೋಗ ವಿಯೋಗಗಳೆಂಬುವು ನೀರಿನ ಗುಳ್ಳೆಗಳಂತೆ ಮೇಲೆ ಮೇಲೆ ಒದಗುತ್ತಲೇ ಇರುವವು. ಸ್ವಲ್ಪ ಹೊತ್ತು ಒಂದಾಗಿದ್ದ ಹಾಗೆ ಕಾಣಿಸುವವು, ಕೂಡಲೇ ಏನು ಇಲ್ಲದಂತಾಗುವವು. ಹೇಗಿದ್ದರೂ ಈ ಸೇರುವಿಕೆಯೆಲ್ಲ ಅಗಲಿಕೆಯಲ್ಲಿಯೇ ಮುಗಿಯುವವು. ಅಭಿವೃದ್ಧಿಗಳೆಲ್ಲವೂ ಕ್ಷಯದಲ್ಲಿಯೇ ಪರ್ಯವಸಾನ ಹೊಂದುವವು. ಉನ್ನತಿಯ ಪರ್ಯವಸಾನವು ಕೆಳಕ್ಕೆ ಬೀಳುವುದೇ. ಜೀವನದ ಕೊನೆಯು ಮರಣವೇ. ಸುಖದ ಪರ್ಯವಸಾನವು ದುಃಖವೇ. ಸೋಮಾರಿತನವೆಂಬುದು ತತ್ಕಾಲಕ್ಕೆ ಸುಖವಾಗಿ ತೋರಿದರೂ ದುಃಖದಲ್ಲಿಯೇ ಮುಗಿಯುವುದು. ಸಾಹಸವೆಂಬುದು ತತ್ಕಾಲಕ್ಕೆ ದುಃಖಕರವಾಗಿ ತೋರಿ ಕೊನೆಗೆ ಸುಖಕರವಾಗುವುದು. ಅಣಿಮಾದಿ ಐಶ್ವರ್ಯಗಳು, ಸಂಪತ್ತು, ಲಜ್ಜೆ, ಧೈರ್ಯ, ಕೀರ್ತಿ ಇವೆಲ್ಲವೂ ಪ್ರಯತ್ನ ಪರರಲ್ಲಿ ನೆಲೆಗೊಳ್ಳುವವೇ ಹೊರತು ಸೋಮಾರಿಗಳಲ್ಲಿ ನಿಲ್ಲುವವಲ್ಲ. ನಮಗೆ ಎಷ್ಟು ಮಂದಿ ಸ್ನೇಹಿತರಿದ್ದರೂ ಅವರಾರೂ ಸುಖವನ್ನು ತರತಕ್ಕವರಲ್ಲ. ಹಾಗೆಯೇ ಎಷ್ಟೇ ಶತ್ರುಗಳಿದ್ದರೂ ದುಃಖವನ್ನು ಉಂಟು ಮಾಡಲಾರರು. ಪ್ರಜ್ಞೆ ಎಷ್ಟಿದ್ದರೂ ಧನವನ್ನು ತರಲಾರದು. ಎಷ್ಟೇ ಧನವಿದ್ದರೂ ಸುಖವನ್ನು ತರಲಾರದು. ಇವೆಲ್ಲವೂ ದೈವಾಧೀನವು. ಓ ಕುಂತಿ ಕುಮಾರ, ದೈವವು ನಿನ್ನನ್ನು ಎಂತಹ ಕರ್ಮಗಳಿಗಾಗಿ ಸೃಷ್ಟಿಸಿರುವುದೋ ಆ ಕರ್ಮಗಳನ್ನೇ ನೀನು ನಡೆಸಬೇಕು. ಅದರಿಂದಲೇ ನೀನು ಸಿದ್ಧಿಯನ್ನು ಪಡೆಯುವೆ. ನಿನ್ನಷ್ಟಕ್ಕೆ ನೀನು ಸ್ವತಂತ್ರನಲ್ಲ ಎಂದನು. ಇದು 26ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.